ಮಾತನಾಡುತ್ತಾ ಜನಪರ, ಶೋಷಿತರ ಪರ, ಮಹಿಳೆಯರ ಪರ, ಕಾರ್ಯಕರ್ತರ ಪರ ಹಾಗೂ 5 ಗ್ಯಾರಂಟಿಗಳನ್ನು ನುಡಿದಂತೆ ನಡೆದುಕೊಂಡಿರುವಂತಹ ಸಾಮಾಜಿಕ ನ್ಯಾಯದ ಧೀಮಂತ ನಾಯಕ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಅಭಿಮಾನೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು. ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮ, ಜನೋತ್ಸವ ಕಾರ್ಯಕ್ರಮವನ್ನು ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು, ಮಾನ್ಯ ಕರ್ನಾಟಕದ ಘನ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯನವರು ಶೋಷಿತರ ಪರವಾಗಿ, ಹಿಂದುಳಿದರ ಪರವಾಗಿ, ಮಹಿಳೆಯರ ಪರವಾಗಿ, ಜೊತೆಗೆ ಕರ್ನಾಟಕದ ಜನತೆಯ ಪರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಬಂದಿರತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ನಾಳೆ ಅವರ ಹೆಸರಿಗೆ ಮಸಿ ಬೆಳೆಯತಕ್ಕಂಥ ಕಾರ್ಯಗಳನ್ನು ಕೆಲವು ಮಾಡ್ತಾ ಇದ್ದಾರೆ. ಅವರು ಕೂಡ ಸ್ನೇಹಿತರುಗಳಿರ್ಬೋದು, ಬೇರೆ ಬೇರೆ ಯಾರು ಇರ್ಬೋದು. ಯಾರಕ್ಕೆಲ್ಲ ಇವರು ರಾಜಕಾರಣ ಮಾಡೋಕ್ಕೋಸ್ಕರ ಕರ್ನಾಟಕದಲ್ಲಿ ಸುಭದ್ರ ಸರ್ಕಾರವನ್ನು ನಡೆಸಲಿಕ್ಕೋಸ್ಕರ, ಜೊತೆಗೆ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಇವರು ಹೋಗ್ತಾ ಇದ್ದೀವಿ. ವಿರೋಧ ಪಕ್ಷದವರು ಯಾರೇ ಆಗಿರಲಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಲಿ, ಕೇಂದ್ರ ಸಚಿವರಾಗಿರಲಿ, ಕರ್ನಾಟಕದ ವಿರೋಧ ಪಕ್ಷ ನಾಯಕರಾಗಿರಲಿ, ಬೇರೆ ಬೇರೆ ಆಗಿರಲಿ, ಮಾನ್ಯ ಸಿದ್ದರಾಮಯ್ಯನವರು 5 ಗ್ಯಾರಂಟಿಯನ್ನು ಕೊಟ್ಟಂಥ ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಒಳ್ಳೆ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ವಿರುದ್ಧ ಅಪಪ್ರಚಾರ ಮಾಡಿ ಕರ್ನಾಟಕದಲ್ಲಿ ಅವ್ರನ್ನ ಇಳಿಸ್ಲಿಕ್ಕೋಸ್ಕರ ಶೋಷಿತ ಸಮಾಜದ, ಹಿಂದುಳಿದ ವರ್ಗದ ಸಮಾಜದ, ಮಹಿಳೆಯರ ಪರವಾಗಿರ್ತಕ್ಕಂಥ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಯನ್ನ ಇಳಿಸ್ಲಿಕ್ಕೆ ಅಂತ ಹೋಗ್ತಾ ಇರೋದು, ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇರೋದು ಇದು ದುರ್ದೈವ. ಯಾಕಂದ್ರೆ 80ರಷ್ಟಿರ್ತಕ್ಕಂಥ ನಮ್ಮ ಶೋಷಿತ ಜನಾಂಗ, ಹಿಂದುಳಿದ ವರ್ಗಗಳು ಎಲ್ಲೂ ಕೂಡ ನಾವು ಸಿದ್ದರಾಮಯ್ಯನವರ ಬೆಂಬಲಿಗರಾಗಿದ್ದೇವೆ. ಅವ್ರ ಬೆಂಬಲದಲ್ಲಿ ನಾವಿದ್ದೇವೆ. ಅವ್ರಿಗೆ ಕೂಡ ನಮ್ಮ ಕರ್ನಾಟಕ ಜನತೆಯ ಬೆಂಬಲ ಅವ್ರಿಗಿದೆ. ಹೀಗಾಗಿ ನಾಳೆ ನಡೀತಕ್ಕಂಥ ಮೈಸೂರಿನಲ್ಲಿ ಮಹಾರಾಜ ಪಾರ್ಕ್ನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಹಿಂದುಳಿದ ವರ್ಗಗಳ ನಮ್ಮ ಎಲ್ಲ ಕಾರ್ಯಕರ್ತರುಗಳು, ವಿಭಾಗಗಳು, ಎಲ್ಲ ಜನರು, ಸಾರ್ವಜನಿಕರು ಹೆಚ್ಚೆಚ್ಚುವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ನಮ್ಮ KPCC ಹಿಂದುಳಿದ ವರ್ಗದ ಉಪಾಧ್ಯಕ್ಷನಾಗಿ ನಾನು